ಏಳನೇ ಮನೆಯಲ್ಲಿ ಯಾವ ಅಸ್ತಿತ್ವವಿದೆ? ಶುಕ್ರನ ಜೊತೆ ಯಾರಿದ್ದಾರೆ? ಏಳನೇ ಮನೆಯಲ್ಲಿ ಮಂಗಳ ಇದ್ದಾನ, ಅಥವಾ ಮಂಗಳನ ಜೊತೆ ಯಾವ ಗ್ರಹಗಳ ಒಂದು ಸಂಯೋಜನೆ? ಹೀಗೆ ಪ್ರತಿಯೊಂದು ಅಂಶಗಳು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ಅಂಶಗಳು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಥವಾ ರಾಹುವಿನ ಜೊತೆ ಏನಾದರೂ ಶನಿಯ ವಕ್ರದೃಷ್ಟಿ ಇದ್ದಾಗ ಮನಸ್ಸು ಚಂಚಲ ಆಗುತ್ತೆ, ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಮತ್ತು ಮಾನಸಿಕ ವೇತನೆಗೆ ಅವರು ಹೋಗುವಂಥದ್ದು, ಖಿನ್ನತೆಗೆ ಅವರು ಡಿಪ್ರೆಷನ್ಗೆ ಹೋಗುವಂಥದ್ದು, ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಬಾಂಡಿಂಗ್ ಅನ್ನೋದು ಬರೋದಿಲ್ಲ. ಮೇಷ ರಾಶಿಯವ್ರಿಗೆ ಕರ್ಕಾಟಕ ರಾಶಿಯವ್ರು ಆಗ್ಬಾರದು. ಮತ್ತು ಹುಡುಗನ ಏಜ್ 28ರಿಂದ 32 ಮದುವೆ ಆಗಬೇಕು. ಈ ಒಂದು ಏಜ್ ಲಿಮಿಟ್ ದಾಟಿದ್ರೆ ವಿಳಂಬ. ಸೊ ನಾವು ಹೇಳೋದೇನಪ್ಪ ಅಂದರೆ, ತಂದೆ ತಾಯಿಯವರು ನಿಮ್ಮನ್ನು ಹೊತ್ತು ಬೆಳೆಸಿರ್ತಾರೆ, ಅವರ ಒಂದು ವ್ಯಾಲ್ಯೂಗೆ ಫಸ್ಟ್ ಕೊಡಿ, ಫಸ್ಟ್ ಅವ್ರ ವ್ಯಾಲ್ಯೂ ಕೊಡಿ ಫಸ್ಟ್. ಇನ್ನು ಗುರುಜಿ, ಈ ಯಾವ್ದಾದ್ರು ಒಂದು ಗ್ರಹದ ದೋಷದಿಂದ ಗಂಡ ಹೆಂಡತಿ ಮಧ್ಯೆ ಅದು ಸಮಸ್ಯೆ ಆಗಿ ಅದು ಡಿವೋರ್ಸ್ವರೆಗೂ ಹೋಗುವಂಥದ್ದಾದ್ರೆ ಯಾವ ಗ್ರಹದ ದೋಷ ಇರುತ್ತೆ ಅಂತ? ಇಲ್ಲಿ ವಿಶೇಷವಾಗಿ ಇಂತಹ ಸಂದರ್ಭ ನಾವು ನೋಡೋದಾದರೆ ರಾಹು, ಕೇತು, ಮಂಗಳ ಮತ್ತು ಶನಿ, ಈ 4 ಗ್ರಹಗಳ ಅಸ್ತಿತ್ವ ಎಲ್ಲಿದೆ ಅಂತ ನೋಡಬೇಕು. ರಾಹು ಏನು ಮಾಡ್ತಾನೆ? ಆತುರ ಬುದ್ಧಿ ಕೊಡ್ತಾನೆ. ಕೇತು ಏನು ಮಾಡ್ತಾನೆ? ಭಿನ್ನಾಭಿಪ್ರಾಯಗಳು ಬರೋ ರೀತಿ ಮಾಡ್ತಾನೆ. ಶನಿ ಏನು ಮಾಡ್ತಾನೆ? ಅವರ ಕರ್ಮದಂಡ ನಾಯಕ, ಕರ್ಮಕ್ಕೆ ತಕ್ಕಂಥ ಫಲ. ಅವರೇನಾದರೂ ಒಳ್ಳೆಯ ಧರ್ಮಗಳನ್ನು ಮಾಡ್ಕೊಂಡ್ರೆ ಒಳ್ಳೆಯ ಧರ್ಮಗಳು, ಕೆಟ್ಟ ವಿಚಾರಗಳನ್ನು ಮಾಡ್ಕೊಂಡು ಕೆಟ್ಟ ಧರ್ಮಗಳು. ಮಂಗಳ ಏನು ಮಾಡ್ತಾನೆ? ಮನಸ್ಸು ಚಂಚಲ ಮಾಡ್ತಾನೆ. ಸೊ ಈಗ ಅದು ಅವರ ಒಂದು ಅಸ್ತಿತ್ವದಲ್ಲಿದ್ದಾಗ ಆ ನೆಗೆಟಿವ್ ವೈಬ್ರೇಷನ್ಗಳು ಅವರ ಒಂದು ಮಾನಸಿಕವಾಗಿ ತುಂಬಿದ್ದಾಗ ಇಲ್ಲಿ ಏನು ಆಗುತ್ತೆ? ಆ ಒಂದು ಗ್ರಹಗಳ ಅಸ್ತಿತ್ವವನ್ನು ಮತ್ತು ಇನ್ನೊಂದು ವಿಶೇಷ ನಾವಿಲ್ಲಿ ಗಮನಿಸಬೇಕಾದ್ರೆ ಸಪ್ತಮ ಸ್ಥಾನ, 7ನೇ ಮನೆಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. 7ನೇ ಮನೆಯಲ್ಲಿ ಯಾವ ಅಸ್ತಿತ್ವವಿದೆ? ಶುಕ್ರನ ಜೊತೆ ಯಾರಿದ್ದಾರೆ? 7ನೇ ಮನೆಯಲ್ಲಿ ಮಂಗಳ ಇದ್ದಾನ, ಅಥವಾ ಮಂಗಳನ ಜೊತೆ ಯಾವ ಗ್ರಹಗಳ ಒಂದು ಸಂಯೋಜನೆ? ಹೀಗೆ ಪ್ರತಿಯೊಂದು ಅಂಶಗಳು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ಅಂಶಗಳು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಈ 12 ಮನೆ, 108 ನಕ್ಷತ್ರದ ಪಾದಗಳು ಮತ್ತು 27 ನಕ್ಷತ್ರಗಳು, ಈ ಒಂದು ಅಂಶಗಳನ್ನು ಮತ್ತು 9 ಗ್ರಹಗಳು, 12 ರಾಶಿ, 9 ಗ್ರಹಗಳು, 108 ಪಾದಗಳು ಮತ್ತು 27 ನಕ್ಷತ್ರಗಳು. ಪ್ರಾಪರಾಗಿ ಆ ಒಂದು ಜನ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಯಾವ ಗ್ರಹಾಧಿಪತಿ ಆ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿದ್ದಾನೆ ಅನ್ನೋದು ನೋಡಬೇಕಾಗುತ್ತೆ. ಅಲ್ಲಿ ನೋಡಿದಾಗ ಫಾರ್ ಎಕ್ಸಾಂಪಲ್ ಅವ್ರಿಗೇನಾದರೂ ಒಂದು ವಕ್ರಿಯಾಗಿ ಇರ್ತಾನೆ ಅಂತ ತಿಳ್ಕೊಳ್ಳಿ. ಮಂಗಳನ ಜೊತೆ ಏನಾದರೂ ರವಿ ಇದ್ದರೆ ಅಲ್ಲಿ ಪಿತೃಕಾರಕ ಅಂಶಗಳು ಬರ್ತವೆ. ಅಥವಾ ರಾಹುವಿನ ಜೊತೆ ಏನಾದರೂ ಶನಿಯ ವಕ್ರದೃಷ್ಟಿ ಇದ್ದಾಗ ಮನಸ್ಸು ಚಂಚಲ ಆಗುತ್ತೆ, ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಮತ್ತು ಮಾನಸಿಕ ವೇತನೆಗೆ ಅವರು ಹೋಗುವಂಥದ್ದು, ಖಿನ್ನತೆಗೆ ಅವರು ಡಿಪ್ರೆಷನ್ಗೆ ಹೋಗುವಂಥದ್ದು, ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಬಾಂಡಿಂಗ್ ಅನ್ನೋದು ಬರೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಅವ್ರಿಗೆ ಯಾವ ಒಂದು ವಿಚಾರವನ್ನು ಎಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಒಂದು ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಪಟ 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 ಅಂತ ಮಾತಾಡ್ಬಿಡೋದು. ಅದರಿಂದ ಏನಾಗುತ್ತೆ? ಯಾವುದೇ ರೀತಿ ಲಾಭಗಳು ಬರೋದಿಲ್ಲ. ಹಾಗೆ. ಇನ್ನು ಗುರುಜಿ, ಈ ರಾಶಿ ಹೇಳಿದ್ರಿ, ನಕ್ಷತ್ರ ಹೇಳಿದ್ರಿ, ಇಂಥದ್ದೇ ರಾಶಿಯವ್ರನ್ನ ಮದುವೆ ಆಗಬೇಕು ಅಥವಾ ಮದುವೆ ಆಗಬಾರ್ದು ಅಂತ ಇದೆಯಾ? ಹಾಗೆ ನಕ್ಷತ್ರ ಕೂಡ ಇಂಥ ನಕ್ಷತ್ರದವ್ರನ್ನೇ ಮದುವೆ ಆಗಬೇಕು ಅಥವಾ ಮದುವೆ ಆಗಬಾರ್ದು ಅಂತ ಇದೆಯಾ? ಇಲ್ಲಿ ವಿಶೇಷವಾಗಿ ನಾವು ನೋಡೋದಾದರೆ ಮೇಷ ರಾಶಿಯವ್ರಿಗೆ ಕರ್ಕಾಟಕ ರಾಶಿಯವ್ರು ಆಗ್ಬರಲ್ಲ, ಸಿಂಹ ರಾಶಿಯವ್ರಿಗೆ ವೃಶ್ಚಿಕ ರಾಶಿಯವ್ರು ಆಗ್ಬರಲ್ಲ, ವೃಷಭ ರಾಶಿಯವ್ರಿಗೆ ಮೀನ ರಾಶಿಯವ್ರು ಆಗ್ಬರಲ್ಲ. ಹೀಗೆ ಕೆಲವೊಂದು ಅಂದ್ರೆ ನೋಡಿ ತತ್ವಗಳು ಅಂತಿರುತ್ತೆ, ಪಂಚತತ್ವಗಳು, ಅಗ್ನಿತತ್ವ, ವಾಯುತತ್ವ, ಭೂತತ್ವ, ಆಕಾಶ ತತ್ವ, ಜಲತತ್ವ, ಎಲ್ಲ ತದ್ವಿರುದ್ಧಗಳು. ಯಾವಾಗ ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ ಗ್ರಹಗಳು, ಆ ಒಂದು ರಾಶಿಗಳು ವಿರುದ್ಧ ದಿಕ್ಕಿನಲ್ಲಿದ್ದಾಗ ತುಂಬಾ ನೆಗೆಟಿವ್ ವೈಬ್ರೇಷನ್ಗಳು ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗೇ ನೆಗೆಟಿವಿಟಿ ಇದ್ದಾಗ ಅದು ನೋಡಿ, ಇದೆಲ್ಲದಕ್ಕಿಂತ ಮುಖ್ಯ ಮಾನಸಿಕವಾದಂತಹ ಒಂದು ದೃಢ ನಿರ್ಧಾರ. ಒಂದು ಮದುವೆ ಆಗಬೇಕು ಅಂದರೆ ಫಸ್ಟ್ ಬೇಕಾಗಿರೋದು ಮಾನಸಿಕ ನಿರ್ಧಾರ. ಓಕೆ, ನಾನು ಈ ಏಜಲ್ಲಿ ಮದುವೆ ಆದರೆ ನನಗೆ ಒಳ್ಳೆಯದಾಗುತ್ತೆ, ನನಗೆ ಹೌದಪ್ಪ ಇಷ್ಟೊತ್ತು ನಾನು ಜಾಬ್ ಮಾಡಿದ್ದೀನಿ, ಈಗ ಮುಗೀತು. ಫಸ್ಟ್ ಅವ್ರು ನಿರ್ಧಾರ ಮಾಡ್ಕೋಬೇಕು. ಅದು ಬಿಟ್ಟು ವಯಸ್ಸಲ್ಲದ ವಯಸ್ಸಲ್ಲಿ ಯಾವಾಗ ಆ ಒಂದು ವಿಚಾರ ನಿಮಗೆ ಅದು ಬೇಕಾಗಲ್ಲ, ಅಂಥ ಸಂದರ್ಭದಲ್ಲಿ ತಾವು ಅದ್ರ ಬಗ್ಗೆ ಯೋಚನೆ ಮಾಡಿ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಬೇಡಿ. ಮದುವೆ ಪ್ರತಿಯೊಬ್ಬರಿಗೂ ಮುಖ್ಯನೇ, ಅದಕ್ಕೆ ಆದ ಒಂದು ಸಮಯ ಇದೆ, ಅದಕ್ಕೆ ಆದಂಥ ಒಂದು ನಿರ್ದಿಷ್ಟವಾದಂತಹ ಒಂದು ವೇಳೆ ಬರುತ್ತೆ. ಅಲ್ಲಿವರೆಗೂ ತಮ್ಮ ಕೆರಿಯರ್ ಗ್ರೋತ್ ಬಗ್ಗೆ ತಾವು ಯೋಚನೆ ಮಾಡಿ. ಇಲ್ಲಿ ಏನಾಗ್ತಿದೆ, ವಯಸ್ಸಲ್ಲದ ವಯಸ್ಸಲ್ಲಿ ಚಂಚಲ ಮನಸ್ಸು, ಚಂಚಲ ಬುದ್ಧಿ, ಇದು ಹೆಂಗಾಗುತ್ತೆ ಅಂದರೆ ಚಂದ್ರ ಏನಾದರೂ ಮಂಗಳನ ಜೊತೆ ಸಂಯೋಜನೆ ಆದಾಗ ಚಂಚಲ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಚಂದ್ರ ಏನು ಮಾಡ್ತಾನೆ?
ಒಂದು ಚಂಚಲ ಬುದ್ಧಿ ಕೊಡ್ತಾನೆ. ಓಕೆ, ಓದೋ ಟೈಮಲ್ಲಿ ವಿಚಾರಗಳು ಬೇರೆ ಹೋಗುವಂಥದ್ದು, ಈಗ ಲವ್ ವಿಚಾರಕ್ಕೆ ಹೋಗೋದು, ಪ್ರೀತಿ ಪ್ರೇಮ ಮೋಹಕ್ಕೆ ಬಲಿಯಾಗುವಂಥದ್ದು, ಒಂದು ಆಕರ್ಷಣೆಗೆ ಬಲಿಯಾಗುವಂಥದ್ದು. ಅದರಿಂದ ಏನಾಗುತ್ತೆ, ಉತ್ತಮವಾದಂಥ ಜೀವನವನ್ನು ತಾವು ಹಾಳು ಮಾಡಿಕೊಡ್ತಾ ಇದ್ದೀರಿ. ಓದೋ ಟೈಮಲ್ಲಿ ಓದಿ, ಮದುವೆ ಆಗೋ ಸಮಯ ಬಂದಾಗ ಮದುವೆ ಆಗಿ, ಅದು ಬಿಟ್ಟು ಈಗ ಓಕೆ ಮದುವೆ ಆಗೋ ಸಮಯ ಇದೆ ಬಿಡಪ್ಪ, 32 35 ಆದಮೇಲೆ ಮದುವೆ ಆಗೋಣ. ಅವಾಗ ಏನಾಗುತ್ತೆ, ಸಮಯನೇ ಕಳೆದು ಯಾವತ್ತೊಂದು ಚರಣ ಅಂತಿರುತ್ತೆ, ಮದುವೆ ಆಗುವಂಥ ಚರಣ. ಯಾವತ್ತೂ ಸಹಿತ ಒಂದು ಹುಡುಗನಿಗೆ ಒಂದು ಚರಣ ಇರುತ್ತೆ, ಹುಡುಗಿಗೆ ಒಂದು ಚರಣ ಇರುತ್ತೆ. ಹುಡುಗಿಯ ಒಂದು ಏಜ್ 24 30 ಒಳಗಡೆ ಮದುವೆ ಆಗಬೇಕು, ಮತ್ತು ಹುಡುಗನ ಏಜು 28 32 ಮದುವೆ ಆಗಬೇಕು. ಈ ಒಂದು ಏಜ್ ಲಿಮಿಟ್ ದಾಟಿದ್ರೆ ವಿಳಂಬ. ಈ ಏಜ್ ಲಿಮಿಟ್ ದಾಟಿದ್ರೆ ಏನಾಗ್ತಾ ಇರುತ್ತೆ ಅಂದರೆ ವಿಳಂಬ ಆಗ್ತಾ ಹೋಗುತ್ತೆ ಮದುವೆ. ಬರ್ತಾ ಬರ್ತಾ ಏನಾಗುತ್ತೆ, ಸಂತಾನೋತ್ಪತ್ತಿಗೆ ಸಮಸ್ಯೆ ಬರುತ್ತೆ. ಯಾಕಂದರೆ 32 ಹೆಣ್ಮಗು ದಾಟ್ತು ಅಂದರೆ ಅವ್ರದ್ದು ಗರ್ಭಕೋಶದಲ್ಲಿ ಅವರ ಅಂಡಾಣುಗಳು ಕಮ್ಮಿ ಆಗ್ತಾ ಹೋಗ್ತವೆ. ಅವಾಗ ಇದು ಸೈಂಟಿಫಿಕಲಿ, ಬಿಕಾಸ್ ಐ ಆಮ್ ಸ್ವಿಂಗಿಂಗ್ ಅಬೌಟ್ ದ ಸೈಂಟಿಫಿಕಲ್ ಪಾಯಿಂಟಾಗಿ ಏನಾಗುತ್ತೆ, ಅವ್ರಿಗೆ ಗರ್ಭಧಾರಣೆ ಆಗುವಂಥ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಪುರುಷತ್ವದಲ್ಲೂ ಅಷ್ಟೇ ಒಂದು ಎನರ್ಜಿ ಕಮ್ಮಿ ಆಗಿದೆ. ಈಗಿನ ಒಂದು ಆಹಾರದ ಪದ್ಧತಿ ನಾವು ನೋಡ್ತಾ ಇದ್ದಾಗ 50 ವರ್ಷ ಒಬ್ಬ ವ್ಯಕ್ತಿ ಬದುಕೋದೇ ಹೆಚ್ಚಾಗ್ಬಿಟ್ಟಿದೆ. ಯಾಕಂದರೆ ಒಂದು 45 48 50 ವರ್ಷ ಬಂದ ತಕ್ಷಣ ಅವ್ರು ಆಲ್ರೆಡಿ ಶುಗರು, BP, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಕಿಡ್ನಿ ಸ್ಟೋನ್ಸ್, ಈ ಥರ ಅದು ಒಂದು ರೋಗ ಪೀಡಿತರಾಗ್ತಾ ಇದ್ದಾರೆ. ಇತ್ತೀಚಿನ ಜನ ಯಾಕೆ ಈ ಥರ ರೋಗ ಪೀಡಿತ ಆಗ್ತಾ ಇದ್ದಾರೆ ಅಂದರೆ, ಅವರ ಗ್ರಹಗತಿಗಳಲ್ಲಿ ಕೇತುವಿನ ವಕ್ರ ಸ್ಥಾನದಲ್ಲಿದ್ದಾಗ, ಕೇತು ಏನಾದರೂ ಅವ್ರಿಗೆ ವಕ್ರಿಯಾಗಿದ್ದಾಗ ಏನಾದರೂ ಆರೋಗ್ಯ ಭಾಗ್ಯದಲ್ಲಿ, ಮದುವೆಯಲ್ಲೂ ಸಹಿತ ಆರೋಗ್ಯ ಭಾಗ್ಯದ ಸಮಸ್ಯೆಗಳು ಬರ್ತವೆ. ಅನಾರೋಗ್ಯ ಸಮಸ್ಯೆಯಿಂದ ಮದುವೆ ವಿಳಂಬ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವೆಲ್ಲ ಕಾರಣಗಳನ್ನು ತಗೊಂಡಾಗ ನಾವೇನು ಹೇಳ್ತೀವಿ, ಒಂದು ವಿಶೇಷವಾಗಿ ಯಾವುದೇ ಒಂದು ವಿಚಾರಕ್ಕೆ ಒಂದು ಸ್ಥಗಿತವಾದಂಥ ಸಮಯ ಅಂತಿರುತ್ತೆ. ಸಮಯ ಯಾವತ್ತೂ ನಮ್ಮ ಕೈಲಿ ಇರಲ್ಲ. ಸಮಯದ ಪಾಡಕ್ಕೆ ಸಮಯ ಹೋಗ್ತಾನೆ ಇರುತ್ತೆ. ಸಮಯಕ್ಕೆ ತಕ್ಕನಾಗೆ ನಾವು ಹೋಗ್ಬೇಕೆ ವಿನಃ ಸಮಯ ನಮಗೆ ಕಾಯಲ್ಲ. ಓಕೆ, ಇನ್ನು ಮದುವೆ ಆಗಬೇಕಾದ್ರೆ ಇಂಥದ್ದೇ ಯೋಗ ಇರಬೇಕು ಅಂತ ಏನಾದರೂ ಇದೆಯಾ? ಆ ಥರ ಇದ್ದರೆ ಯಾವ ಯೋಗ ಇದ್ದರೆ ಬೇಗ ಮದುವೆ ಆಗುತ್ತೆ, ಅದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಥವಾ ಯಾವ್ದಾದ್ರು ಬಲ, ಗುರುಬಲ ಇರ್ಬೋದು, ಅದ್ರ ಬಗ್ಗೆ ಹೇಳೋದಾದರೆ? ವಿಶೇಷವಾಗಿ ಒಂದು ಮದುವೆ ಅಂತ ಹೇಳಿದಾಗ ಒಂದು ಗುರುಬಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ತ್ರೀ ಜಾತಕದಲ್ಲಾಗಿರ್ಬೋದು, ಪುರುಷ ಜಾತಕದಲ್ಲಾಗಿರ್ಬೋದು, ಗುರುಬಲ ಅವರ ಜಾತಕದಲ್ಲಿ ಪಂಚಮ ಸ್ಥಾನ ಮತ್ತು ವಿಶೇಷವಾಗಿ ಸಪ್ತಮ ಸ್ಥಾನ, 7ನೇ ಮನೆಯಲ್ಲಿ ಗುರು ಅಸ್ತಿತ್ವನಾಗಿದ್ದಾಗ, ಮತ್ತು ಶುಕ್ರನ ಸ್ಥಾನ ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದರೆ ಶುಕ್ರ ಪ್ರೀತಿ, ಪ್ರೇಮ ಮತ್ತು ಬಾಂಧವ್ಯದ ಗ್ರಹ, ಬಾಂಧವ್ಯ ಕಾರಕ ಅಂತಲೂ ಹೇಳ್ತೀವಿ. ಯಾವಾಗ ಶುಕ್ರ ಉತ್ತಮ ಸ್ಥಾನದಲ್ಲಿರ್ತಾನೆ, ಶುಕ್ರನ ಜೊತೆ ಗುರುವಿನ ಬಲ ಸ್ಟ್ರಾಂಗ್ ಆಗಿರುತ್ತೆ, ಆ ಸಂದರ್ಭ ಮದುವೆಯ ಸಂದರ್ಭ ಅಂತ ತಾವು ಅಬ್ಸರ್ವ್ ಮಾಡಿರ್ಬೋದು. ಒಂದು 30 ಏಜ್ ಆಗಿರುತ್ತೆ, ಬಟ್ ಇನ್ನೂ ಮದುವೆ ಆಗಿರಲ್ಲ. ಬಟ್ ಅವರ ಜೀವನದಲ್ಲಿ ಒಂದು ರಿಲೇಷನ್ಶಿಪ್ ಆಗಿರುತ್ತೆ. ಯಾವ ಸಮಯದಲ್ಲಿ, ಒಂದು 24 26 27 ವಯಸ್ಸಲ್ಲಿ, ಆ ಟೈಮಲ್ಲಿ ಅವ್ರ ಗುರುಬಲ ಇರುತ್ತೆ. ಅವರು ಮದುವೆ ಬಗ್ಗೆ ಯೋಚನೆ ಮಾಡಿರಲ್ಲ, ಅಲ್ಲಿ ಅವ್ರಿಗೆ ಗುರುಬಲ ಇರುತ್ತೆ. ಆ ಸಮಯದಲ್ಲಿ ಒಂದು ರಿಲೇಷನ್ಶಿಪ್ಗಳಾಗಿರುತ್ತೆ, ಮತ್ತು ಆ ರಿಲೇಷನ್ಶಿಪ್ ಬ್ರೇಕಪ್ಪು ಸಹಿತ ಆಗಿರುತ್ತೆ ಕೂಡ. ಯಾಕಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಂಡಿಲ್ಲ ಅಂದರೆ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಯಾವುದೇ ಒಂದು ವಿಚಾರದಲ್ಲೂ ಅಷ್ಟೇ ಒಂದು ಗುರುಬಲ ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ದಶಭುಕ್ತಿಯನ್ನು ನೋಡ್ತೀವಿ. ಗುರು ದಶದಲ್ಲಿ ಶುಕ್ರ ಭುಕ್ತಿ ಇರಬೇಕು, ಅಥವಾ ಶುಕ್ರ ಭುಕ್ತಿಯಲ್ಲಿ ಗುರುಬಲ ಇರಬೇಕು. ದಶಭುಕ್ತಿಯಲ್ಲೂ ಸಹಿತ, ಮತ್ತು ಲಗ್ನಾಧಿಪತಿಯಾಗಿ ನೋಡಿದಾಗ ಲಗ್ನಾಧಿಪತಿಯಿಂದ ಸಪ್ತಮ ಸ್ಥಾನ, ಪಂಚಮ ಸ್ಥಾನ, ಅಲ್ಲೂ ಸಹಿತ ಲಾಭದಲ್ಲಿ ಬರಬೇಕು ಗುರು. ಆವಾಗ ಗುರುಬಲ ಇದೆ. ಓಕೆ, ಈಗ ಒಂದು ಜಾತಕ ನೋಡ್ತಾ ಓಕೆ ಈ ಸಮಯದಲ್ಲಿ ಅವ್ರಿಗೆ ಮದುವೆ ಆಗುವಂಥ ಯೋಗ ಇರುತ್ತೆ. ಆ ಯೋಗ ಬಂದಾಗ ತಾವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಡೂಯಿಂಗ್ ಇಟ್. ಯಾವತ್ತೇ ಆಗಲಿ, ಒಬ್ಬರಿಗೆ IAS ಆಫೀಸರ್ ಆಗ್ತಾರೆ ಅಂತ ಒಂದು ಯೋಗ ಇದೆ. ನೀನು IAS ಆಫೀಸರ್ ಆಗಬೇಕು ಅಂದರೆ ಅದಕ್ಕೆ ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನೀನು IAS ಆಫೀಸರ್ ಆಗ್ತೀಯ. ಅದು ಬಿಟ್ಟು ಬೇರೆ ಕೆಲಸ ಮಾಡಿ ಜಾತಕದಲ್ಲಿ ಇದೆ ನಾನು ಆಗಿಲ್ಲ ಅಂದರೆ ದಟ್ಸ್ ನಾಟ್ ಎ ಮಿಸ್ಟೇಕ್ ಆಫ್ ಜಾತಕ, ದಟ್ಸ್ ಮಿಸ್ಟೇಕ್ ಆಫ್ ಯುವರ್ಸ್. ಯೋಗ ಇರುತ್ತೆ, ಆ ಯೋಗದ ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎಷ್ಟೋ ಜನಕ್ಕೆ ಯೋಗಗಳು ಬಂದಾಗ ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಇಲ್ಲಪ್ಪ ನನಗೆ ಆಕ್ಸಿಡೆಂಟ್ ಆಯಿತು, ನನಗೆ ಅದಾಯಿತು ಇದಾಯಿತು, ಎಂತಕ್ಕಾಯಿತು? ಒಂದು ಕ್ವಶನ್ ಮಾರ್ಕ್ ಅಲ್ಲ ನಿಮಗೆ? ಎಂತಕ್ಕಾಯಿತು? ಒಂದು ಬಿಸ್ನೆಸ್ ಹೋಗಿದೆ, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಎಂತಕ್ಕಾಯಿತು? ಇವೆಲ್ಲ ಒಂದು WH ಕ್ವಶನ್ ನಾವು ಹಾಕೊಂಡಾಗಲೇ ಅರ್ಥ ಆಗೋದು ಎಲ್ಲಿ ಯಾವ ಸಮಸ್ಯೆ ಎಂತಕ್ಕಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕ ಬಂಧುಗಳಿಗೆ ಹೇಳೋದೇನಪ್ಪ ಅಂದರೆ WH ಕ್ವಶನ್ ಫಸ್ಟ್ ತಾವು ಹಾಕ್ಕೊಳ್ಳಿ. ನಮ್ಮ ಜೀವನದಲ್ಲಿ ಒಂದು ಮದುವೆ ಬಾಂಧವ್ಯ ಆಗಿರ್ಬೋದು, ಒಂದು ಗ್ರೋತ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ನಾವು ಬೆಳಿಬೇಕಂದ್ರೆ ಫಸ್ಟ್ WH ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ, ಏನು, ಯಾವಾಗ, ಏಕೆ.
ಸೊ ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡುಕೊಂಡ್ರೆ ಆ ಸಮಯದ ತಕ್ಕನಾಗೆ ತಮಗೆ ಉತ್ತರ ಸಿಕ್ಬಿಡುತ್ತಲ್ಲಿ. ಸೊ ಹಾಗೆ ಒಂದು ಜನ್ಮ ಜಾತಕದಲ್ಲೂ ನಾವು ನೋಡಿದ್ರೆ ಕೇತುವಿನ ವಕ್ರಸ್ಥಾನ ಇದ್ದಾಗ ಅವ್ರಿಗೆ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ರಾಹುವಿನ ವಕ್ರಸ್ಥಾನ ಇದ್ದಾಗ ಕೋಪಕ್ಕೆ ಅವ್ರು ಈಡಾಗ್ತಾರೆ. ಮತ್ತು ಮಂಗಳನ ಒಂದು ವಕ್ರಸ್ಥಾನದಲ್ಲಿದ್ದಾಗ ಅವ್ರು ಯಾವುದೇ ರೀತಿ ಒಂದು ಪ್ರಾಬಲ್ಯತೆ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಒಂದು ಪ್ರಭಾವಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅವ್ರಿಗೆ ಏನಾಗುತ್ತೆ, ಒಂದು ವಿಳಂಬ ಜಾಸ್ತಿ, ಎಲ್ಲ ಸೇರುತ್ತೆ. ಅವ್ರು ಇಷ್ಟಪಟ್ಟರೆ ಇವ್ರು ಇಷ್ಟಪಡಲ್ಲ, ಇವ್ರು ಇಷ್ಟಪಟ್ಟರೆ ಅವ್ರು ಇಷ್ಟ, ಅಂದರೆ ವಧು ಇಷ್ಟಪಟ್ಟರೆ ವರ ಇಷ್ಟಪಡಲ್ಲ, ವರ ಇಷ್ಟಪಟ್ಟರೆ ವಧು ಇಷ್ಟಪಡಲ್ಲ. ಇಬ್ಬರು ಇಷ್ಟಪಟ್ಟರೆ ಜಾತಕ ಹೊಂದಾಣಿಕೆ ಆಗಲ್ಲ. ಈ ಜಾತಕನೂ ಹೊಂದಾಣಿಕೆ ಆದರೂ ಕೂಡ ಕುಟುಂಬಗಳು ಒಪ್ಪಲ್ಲ. ಸೊ ಈ ಥರ ಅದು ಏನಾಗುತ್ತೆ, ಡಿಲೇ ಆಗ್ತಾನೇ ಹೋಗ್ತಾ ಇರುತ್ತೆ. ಸೊ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಫಸ್ಟ್ ಅದನ್ನು ಕಂಡುಕೊಳ್ಳೋಕ್ಕೆ ಫಸ್ಟು ತಾವು ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಸಲಹೆ ತಗೊಳ್ಳಿ. ಆ ಸಲಹೆಯಿಂದ ತಾವು ಮುಂದುವರಿರಿ. ಅವ್ರು ಹೇಳ್ದಂಗೆ ಕೇಳಬೇಕಂತಲ್ಲ, ಜಸ್ಟ್ ಸಲಹೆ, ಒಂದು ಅಡ್ವೈಸ್. ಒಂದು ಯಾವತ್ತೂ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಯಾರು ನಡೀತಾರೆ ಅವ್ರಿಗೆ ಒಂದು ಲಾಭ ಕಟ್ಟಿಟ್ಟ ಬುತ್ತಿ. ಆ ಗುರುವಿನ ಮಾರ್ಗದರ್ಶನ ತಾವು ಹೋದಾಗಲೇ ತಮ್ಗೆ ಅರ್ಥ ಆಗೋದು ನೆಕ್ಸ್ಟ್ ಏನು ಮಾಡಬೇಕು ನಾನು ಅಂತ. ಗುರುಜಿ, ನೀವಾಗಲೇ ಒಂದು ಮಾತು ಹೇಳಿದ್ರಿ, ಇಂಥ ರಾಶಿಯವರು ಇಂಥ ರಾಶಿಗೆ ಬರಲ್ಲ ಅಂತ. ಈಗ ಸಿಂಹ ರಾಶಿ ಅಂತ ತಗೊಂಡೋಗ್ರೆ ವೃಶ್ಚಿಕ ರಾಶಿಯವ್ರ ಜೊತೆ ಹೊಂದಾಣಿಕೆ ಆಗೋದಿಲ್ಲ, ಮದುವೆ ಆಗಬಾರ್ದು ಅಂಥವ್ರು ಏನಾದ್ರು ಪ್ರೀತಿ ಮಾಡಿಬಿಟ್ಟಿದೆ. ಈಗ ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿಯವ್ರು ಪ್ರೀತಿ ಮಾಡಿಬಿಟ್ಟಿರ್ತಾರೆ. ಸೊ ಅವ್ರು ಮದುವೆ ಆಗಬೇಕು ಅಂತ ಡಿಸಿಷನ್ ತೊಗೊಂಡ್ಬಿಟ್ಟಿರ್ತಾರೆ. ಬಟ್ ಜಾತಕ ಹೊಂದಾಣಿಕೆ ಆಗಿಲ್ಲ. ಇಂಥ ಒಂದು ಸಿಚುವೇಶನಲ್ಲಿ ಏನಾದರೂ ಪರಿಹಾರಗಳಿದೆಯಾ ಹೇಗೆ ಅಂತ? ಆ ಜಾತಕದ ವಿಶ್ಲೇಷಣೆ ಮಾಡಿದಾಗ ಆ ಜಾತಕದಲ್ಲಿ ಯಾವ ಸಮಸ್ಯೆ ಹೆಚ್ಚಾಗಿದೆ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್, ಸಿಂಹ ರಾಶಿ ವೃಶ್ಚಿಕ ರಾಶಿ ಅಂತ ಹೇಳಿದ್ರಿ. ಸಿಂಹ ರಾಶಿದು ರಾಕ್ಷಸಗಣ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ವೃಶ್ಚಿಕ ರಾಶಿ ದೇವಗಣ ಆಗಿರುತ್ತೆ. ರಾಕ್ಷಸ ದೇವರು ಸೇರಕ್ಕಾಗಲ್ಲ, ಹೌದಾ? ಅದೇನಾಯ್ತು, ಮೈನಸ್ ಇಂಟು ಪ್ಲಸ್ ಆಯಿತು. ಅವಾಗ ಗಣಗಳು ಚೆನ್ನಾಗಿರುತ್ತೆ. ಔಟ್ ಆಫ್ 36 ವಿ ಆರ್ ಗೆಟಿಂಗ್ 25.5. ಎಷ್ಟು ಗಣ ಇದ್ರೆ ಒಳ್ಳೇದು ಅಂತ? 36 ಗಣಗಳು ಒಟ್ಟಲ್ಲಿ 18ರ ಮೇಲೆ ಇರಬೇಕು. 18ರ ಮೇಲೆ ಗಣ 28, 26, 27 ಇಟ್ ಇಸ್ ಆಲ್ ಗುಡ್ ಓನ್ಲಿ. ಸೊ ಕೆಲವೊಂದ್ಸತಿ ಗಣಗಳು ಚೆನ್ನಾಗಿ ಬಂದರೂ ಸಹಿತ, ಈಗ ತಾವೇನು ಹೇಳಿದ್ರಿ, ಈಗ ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಗಣ ಚೆನ್ನಾಗಿ 25.5 ಬರುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿಗೆ 25.5 ಬರುತ್ತೆ. ಬಂದರೂ ಸಹಿತ ರಾಕ್ಷಸ ಗಣ ಸಿಂಹ ರಾಶಿ ಬರುತ್ತೆ. ಮಗ ನಕ್ಷತ್ರ ಸಿಂಹ ರಾಶಿಗೆ ರಾಕ್ಷಸ ಗಣ ಬರುತ್ತೆ. ಇಲ್ಲಿ ದೇವಗಣ, ಇದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರಕ್ಕೆ ದೇವಗಣ ಬರುತ್ತೆ. ಅವಾಗೇನಾಯಿತು, ಜಾತಕ ಹೊಂದಾಣಿಕೆ ಇದ್ರೂ ಸಹಿತ ಬರೋದಿಲ್ಲ, ಯಾಕಂದರೆ ಮಹಾನಕ್ಷತ್ರ ಆಯ್ತಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಜ್ಯೋತಿಷ್ಯ ಸಲಹೆಗಳ ಮುಖಾಂತರ ತಿಳ್ಕೊಳ್ಳಿ ಅಂತ ಹೇಳ್ದು. ಅದು ಎವ್ರಿಥಿಂಗ್ ಆ್ಯಸ್ ಎ ಒಂದು ಟ್ರಯಾಂಗಲ್ ಇರುತ್ತೆ. ಒಂದು ತ್ರಿಭುಜಾಕೃತಿಯಲ್ಲಿ ನಾವು ಯೋಚನೆ ಮಾಡೋದು. ಕೋನ ತ್ರಿಕೋನ ಸ್ಥಾನ ಅಂತ ನಾವು ಅದಕ್ಕೆ ಕರೆಯೋದು. ತ್ರಿಭುಜಾಕೃತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಡಿಸಿಷನ್ ತೊಗೊಳ್ಬೇಕಾದ್ರೆ ಒಂದು ಗುರುವಿನ ಸಲಹೆ, ಗುರು ಹಿರಿಯರ ಸಲಹೆ, ಇದೆಲ್ಲ ಲವ್ ಮ್ಯಾರೇಜಲ್ಲಿ ಇರಲ್ಲ. ಆಯಿತು, ಆ ಕ್ಷಣ ಎಲ್ಲ ಓಕೆ ಇರುತ್ತೆ. 6 ತಿಂಗಳು ಕಳೀತಿದ್ದಂಗೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. 6 ತಿಂಗಳು ಕೆಲವೊಂದು ರಿಲೇಷನ್ ತುಂಬ ಚೆನ್ನಾಗಿ, ಯಾಕಂದರೆ ಅಲ್ಲಿ ಗಣಗಳು ಚೆನ್ನಾಗಿರ್ತವೆ, ರಾಶಿಗಳು ಚೆನ್ನಾಗಿರ್ತವೆ, ಬಟ್ ಅವರ ಒಂದು ದೈವಾನುಗ್ರಹ ಇರ್ತವೆ. ಕೆಲವೊಂದಲ್ಲಿ ಏನಾಗುತ್ತೆ, 100%ಅಲ್ಲಿ 90% ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಯಾವತ್ತದು ಸುಮಾರು 5,000 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಇದ್ರದ್ದೊಂದು ಬಲ ಇದೆ. ಇಲ್ಲಾಂದರೆ ಫಾರಿನ್ ಕಂಟ್ರಿಯವರು ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರನ ಅಳವಡಿಕೆ ಮಾಡ್ತಿರ್ಲಿಲ್ಲ. ಈಗಲೂ ಸಹಿತ ನಮಗೆ ಗುರುಗಳೇ ನಮ್ಮ ಬಗ್ಗೆ ತಿಳಿಸ್ಕೊಡಿ ಅಂತ ಅಲ್ಲಿಂದನೇ ಕಾಲ್ಸ್ ಬರೋದು ವಿದೇಶ. ಕಾರಣ ಏನಪ್ಪ ಅಂದರೆ ಅವರು ನಮ್ಮ ಸಂಪ್ರದಾಯಕ್ಕೆ ಅಡಾಪ್ಟ್ ಆಗ್ತಾ ಇದ್ದಾರೆ. ವಿಧಿ ಏನಪ್ಪ ಅಂದರೆ ಇದು ಉಲ್ಟಾ ಆಗ್ತಾರೆ. ನಮ್ಮ ಒಂದು ಸಂಸ್ಕೃತಿ ಎಲ್ಲ ಅಡಾಪ್ಟ್ ಆಗ್ತಾ ಇದೆ, ಅವರ ಸಂಸ್ಕೃತಿ ನಮ್ಮ ಕೆಲವೊಂದು ಜನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಇದು ನಮ್ಮ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಸೊ ನಾವು ಹೇಳೋದೇನಪ್ಪ ಅಂದರೆ, ತಂದೆ ತಾಯಿಯವರು ನಿಮ್ಮನ್ನು ಹೊತ್ತು ಬೆಳೆಸಿರ್ತಾರೆ, ಅವರ ಒಂದು ವ್ಯಾಲ್ಯೂಗೆ ಫಸ್ಟ್ ಕೊಡಿ. ಫಸ್ಟ್ ಅವ್ರ ವ್ಯಾಲ್ಯೂ ಕೊಡಿ. ಫಸ್ಟ್ ಅವರ ಆಶೀರ್ವಾದ ಇರಬೇಕು. ಫಸ್ಟ್ ಅವರ ಒಂದು ಬಾಂಧವ್ಯನೇ ಇಲ್ಲ ಅಂದರೆ ನೀನು ಏನೇ ಮಾಡಿದ್ರು ಸಮಸ್ಯೆನೇ. ಸುಳಿಯಲ್ಲಿ ಸಿಗಾಕೊಳ್ತಿರ್ತೀರಿ. ಯಾವಾಗ ಸುಳಿಯಲ್ಲಿ ಸಿಗಾಕೊಳ್ತೀರಿ ಅಲ್ಲಿಂದ ಆಚೆ ಬರಲಿಕ್ಕೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಇನ್ನು ಗುರುಜಿ, ಆಗಲೇ ನೀವು ಗ್ರಹಗಳ ಬಗ್ಗೆ ಹೇಳ್ತಾ ಇದ್ರಿ. ಯಾವ ಗ್ರಹ ಉತ್ತಮ ಸ್ಥಾನದಲ್ಲಿದ್ದರೆ ಮದುವೆ ಸುಲಭವಾಗಿ ಆಗುತ್ತೆ? ವಿಶೇಷವಾಗಿ ನೋಡೋದಾದರೆ ಗುರುಗ್ರಹ, ಶುಕ್ರ ಗ್ರಹ ಮತ್ತು ಮಂಗಳ. ಗುರು, ಶುಕ್ರ, ಮಂಗಳ ಈ 3 ಗ್ರಹ ಮದುವೆಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಜನ್ಮ ಜಾತಕದಲ್ಲಿ ಸಪ್ತಮ 7ನೇ ಮನೆ. ಮತ್ತು ಹಸ್ತ ಸಾಮುದ್ರಿಕೆಯಲ್ಲೂ ನಾವು ನೋಡೋದಾದರೆ ನಮ್ಮ ಕಿರು ಬೆರಳಿನ ಕೆಳಗಡೆ ಮತ್ತು ಹೃದಯದ ಒಂದು ಗೆರೆಯ ಮೇಲ್ಭಾಗ ಅಲ್ಲಿ
ಒಂದು ಚಕ್ರ ಸೃಷ್ಟಿಯಾಗಿರುತ್ತೆ. ಆ ಚಕ್ರ ಗುರುಬಲದ ಪ್ರಾಬಲ್ಯತೆಯನ್ನು ತೋರಿಸುತ್ತೆ. ಮದುವೆಗೆ ಯೋಗ್ಯವಾಗಿದೆ ಈ ಸಮಯ. ಅದಕ್ಕೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನಾವು ನೋಡೋದು ಅದನ್ನು. ಕಿರುಬೆರಳ ಕೆಳಭಾಗ ಅಂದರೆ ಕಿರುಬೆರಳ ಒಂದು ಕೆಳಗಡೆ ಮತ್ತು ಹೃದಯದ ಕೆರೆಯ ಮೇಲ್ಭಾಗದಲ್ಲಿ ಅಲ್ಲಿ ಒಂದು ಚಕ್ರ. ಆ ಚಕ್ರದ ಒಂದು ಬಲ ಚೆನ್ನಾಗಿದ್ದರೆ ಗುರುಬಲದ ಪ್ರಾರಂಭ ಇಲ್ಲಿಂದ 3 ವರ್ಷದೊಳಗಡೆ ಮದುವೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅಥವಾ ಗುರುಗ್ರಹ ತುಂಬ ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು, ಸಪ್ತಮ ಸ್ಥಾನದಲ್ಲಿತ್ತು, ಅಥವಾ 2ನೇ ಮನೆಯಲ್ಲಿತ್ತು, ಅಥವಾ ಪಂಚಮ ಸ್ಥಾನದಲ್ಲಿತ್ತು, ಅಥವಾ 9ನೇ ಭಾಗ್ಯದ ಸ್ಥಾನ 9ನೇ ಮನೆಯಲ್ಲಿತ್ತು, ಸಪ್ತಮ ಸ್ಥಾನ ಕಳತ್ತ ಸ್ಥಾನ, 9ನೇ ಮನೆ ಭಾಗ್ಯದ ಸ್ಥಾನ. ಆ ಭಾಗ್ಯದ ಸ್ಥಾನದಲ್ಲಿ ಏನಾದರೂ ಗುರು ಇತ್ತು, ಗುರುವಿನ ಜೊತೆ ಶುಕ್ರನ ಸಂಯೋಜನೆ ಆಗಿತ್ತು ಅಂದರೆ ಉತ್ತಮವಾದಂಥ ಬಲ ಇದೆ, ಮುಂದುವರಿಬೋದು ಅಂತ ಅರ್ಥ. ಓಕೆ ಗುರುಜಿ, ಇನ್ನು ಈ ಮದುವೆ ವಿಚಾರವಾಗಿ, ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ನಮ್ಮ ವೀಕ್ಷಕರಿಗೆ ಹೇಳೋದೊಂದೇ, ಮದುವೆ ಅನ್ನುವಂಥ 3 ಅಕ್ಷರವನ್ನು ಬಾಂಧವ್ಯ ಅನ್ನುವಂತಹ ಒಂದು ಬೆಳವಣಿಗೆಯಲ್ಲಿ ನಾವು ನೋಡೋದಾದರೆ ಪ್ರಥಮವಾದ ಆದ್ಯತೆ ನಮ್ಮ ಪಿತೃಕಾರಕ ಮತ್ತು ಮಾತೃಕಾರಕ್ಕೆ ಕೊಡಿ. ಈ ಒಂದು ಲವ್ ಮ್ಯಾರೇಜ್, ಈ ಒಂದು ಲವ್ ಪ್ರಪೋಸಲ್, ಇದರಿಂದ ತಮ್ಮ ಅಮೂಲ್ಯವಾದಂತಹ ಸಮಯ, ಅಮೂಲ್ಯವಾದಂಥ ಜೀವನವನ್ನು ಹಾಳು ಮಾಡೋಕ್ಕೆ ಹೋಗ್ದಲೇ ಗುರು ಹಿರಿಯರ ಬಾಂಧವ್ಯದಲ್ಲಿ ಹೋಗಿ ಉತ್ತಮವಾದಂಥ ಸ್ಥಾನದಲ್ಲಿ, ಅಥವಾ ಲವ್ ಮ್ಯಾರೇಜೇ ಮಾಡ್ಕೊಳ್ತೀರ ಅದಕ್ಕೊಂದು ವೇಟೇಜ್ ಇರಲಿ, ಅದಕ್ಕೊಂದು ಬಲ ಇರಲಿ. ಒಂದು ಯೋಗ, ಯೋಗ್ಯತೆ ಮತ್ತು ಬಲ, ಈ 3 ಇಲ್ಲಿಂದ ಬರ್ತವೆ, ನಮ್ಮ ಜಾತಕದಿಂದ ಬರ್ತವೆ. ಭಾಗ್ಯಗಳೆಲ್ಲಿಂದ ಬರ್ತವೆ? ತಮ್ಮ ಡಿಸಿಷನಿಂದ ಬರ್ತವೆ. ಮತ್ತು ತಾವೊಂದು ಡಿಸಿಷನ್ ತೊಗೊಳ್ತಿದ್ದೀರ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಪುರುಷ ಆಗಿರ್ಬೋದು, ಒಂದು ಸ್ತ್ರೀ ಆಗಿರ್ಬೋದು, ಅವರ ಒಂದು ಸ್ಟೇಟಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಅವರ ಒಂದು ಪ್ರೀತಿ ಬಾಂಧವ್ಯದ ಸ್ಟೇಟಸ್ ಇರ್ಬೋದು, ಅಪನಂಬಿಕೆ, ನಂಬಿಕೆ, ಇವನ್ನೆಲ್ಲವನ್ನು ಸಹಿತ ನೋಡಬೇಕಾಗುತ್ತೆ. ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಿ ನಿಮಗೆ ಸರಿ ಅನಿಸಿದರೆ ಆವಾಗ ಫಸ್ಟು ತಂದೆ ತಾಯಿ ಆಶೀರ್ವಾದ ತೊಗೊಂಡು ಮುಂದುವರಿ. ಓಕೆ ಗುರುಜಿ, ಮದುವೆ ವಿಚಾರವಾಗಿ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದ ಗುರುಜಿ.